ಬಿಜೆಪಿ ಅಸಮಾಧಾನ, ಅದರಲ್ಲೂ ಕೂಡ ರೆಬಲ್ ಆಗಿದ್ದಂತ ಸೋಮಣ್ಣ ಸೈಲೆಂಟ್ ಆದ್ರ. ಆ ಮೂಲಕ ಸೋಮಣ್ಣ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಯ್ತಾ ಬಿಜೆಪಿ ಹೈಕಮಾಂಡ್? ಈ ಅಸಮಾಧಾನಕ್ಕೆ ಬ್ರೇಕ್ ಬಿತ್ತ? ರೇಣುಕಾಚಾರ್ಯ ಬಳಿಕ ಮತ್ತೊಬ್ಬ ನಾಯಕ ಈಗ ಸೈಲೆಂಟ್ ಆದ್ರ. ಬಿಜೆಪಿಯೊಳಗಿನ ಒಳ ಬೇಗುದಿಗೆ ಬ್ರೇಕ್ ಬಿತ್ತ. ರೇಣುಕಾಚಾರ್ಯ ಆದ ಬಳಿಕ ಮತ್ತೊಬ್ಬ ನಾಯಕ ಈಗ ಸೈಲೆಂಟ್ ಆದ್ರ. ಯಾರವರು? BSY ವಿರುದ್ಧ ಕೆಂಡ ಕಾರ್ತಿದಂತ ಸೋಮಣ್ಣ. ಸಿಡಿಮಡಿಗೊಂಡಿದ್ದ ಸೋಮಣ್ಣ ತಣ್ಣಗಾಗಿದ್ದು ಯಾಕೆ? ಏನಾಯ್ತು ಹಾಗಾದ್ರೆ ಪಕ್ಷದ ಒಳಗಡೆ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಸೋಮಣ್ಣವರು ಸೈಲೆಂಟ್ ಆಗಿದ್ರಾ ಅನ್ನೋದು. ಸೋಮಣ್ಣವರು ರೆಬಲ್ ಆಗಿದ್ರು, ಪಕ್ಷ ಬಿಟ್ಟೇ ಹೋಗ್ತಾರೆ, ಕಾಂಗ್ರೆಸ್ ಹೋಗ್ಬಿಡ್ತಾರೆ, ಕಾಂಗ್ರೆಸ್ನಲ್ಲಿ ತುಮಕೂರಿನಲ್ಲಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದೆಲ್ಲ ಏನು ಚರ್ಚೆಗಳಿದ್ವು. ಈಗ BSY ವಿರುದ್ಧ ಕೆಂಡ ಕಾರ್ತಿದ್ದವರು, ನನ್ನ ಸೋಲಿಗೆ ಅವರೇ ಕಾರಣ ಅಂತೇಳಿ ಎಲ್ಲ ನೇರ ಹೇಳಿದವರು, ಹೈಕಮಾಂಡ್ ಮಟ್ಟದಲ್ಲಿ ನಾನು ಇದನ್ನ ಕಂಪ್ಲೇಂಟ್ ಮಾಡಿದ್ದೀನಿ ಕೂಡ ಅಂತೇಳಿ ಎಲ್ಲ ಹೇಳಿದಂಥ ಸೋಮಣ್ಣ ಸೈಲೆಂಟ್ ಆದ್ರ. ಇವರ ಅಸಮಾಧಾನಕ್ಕೆ ಬ್ರೇಕ್ ಬಿದ್ದಿದ್ದು ಹೇಗೆ? ಯಾರು ಇವರನ್ನ ಸಮಾಧಾನ ಪಡಿಸಿದ್ರು? ಏನು ಭರವಸೆ ಕೊಟ್ಟರು ಅವರಿಗೆ? ಇದೆಲ್ಲವೂ ಕೂಡ ಈಗ ಭಾರಿ ಕುತೂಹಲ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್, ಸೋಮಣ್ಣ ಸೈಲೆಂಟ್ ಆಗಿದ್ದಾರೆ ಅನ್ನೋದು. ಏನು ವಿನಂತಿ ಮಾಡಿದ್ದೀನಿ? ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷವನ್ನು ನಂಬಿಕೊಂಡು ಪಕ್ಷದಲ್ಲಿ ವರಿಷ್ಠರು ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಅದೊಂದು ತಿಳಿ ವಾತಾವರಣ ಸೃಷ್ಟಿ ಮಾಡಿ, ಯಾರು ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ, ನಿಮ್ಮ ಮುಖ್ಯನೇ ಆಗಲಿ, ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ. ಯಾರು ಮಾತನಾಡಿ ಮತ್ತೆ ಯಾವ್ಯಾವ ರೀತಿ ಜಾಡ್ಸ್ ಒದಿತಾರೆ ಅನ್ನೋದು ನನಗೂ ಗೊತ್ತಿದೆ. ಆದ್ದರಿಂದ ನನಗೆ ಒಂದೇ ಒಂದು ಬೇಡಿಕೆ, ನನ್ನ ನೋವು, ನನಗಾದಂಥ ಅನಾನುಕೂಲ, ನಾನು ಈಸಿಯಾಗಿ ಗೆಲ್ತಕ್ಕಂಥ ಬಿಟ್ಟಿದ್ದು ಒಂದಕ್ಕಿಂತ ಹೆಚ್ಚಾಗಿ ನನಗೆ ಪಕ್ಷನೇ ಅಂತಿಮ, ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿದ್ದರಿಂದ ಅದನ್ನು ಮಾಡಿದ್ದೇನೆ. ಅದರಿಂದ ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠ ಮಾಡ್ತಾ ಇದ್ದಾರೆ. ನಾನು 7-8ನೇ ತಾರೀಕು ಆದಮೇಲೆ 7-8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನಾನು ಒಬ್ಬ ಸ್ವಾಭಿಮಾನಿ. ಏನು ವಿನಂತಿ ಮಾಡಿದ್ದೀನಿ? ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ,